ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಭಾನುವಾರ ಬೆಳಿಗ್ಗೆ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದ 10 ವರ್ಷದ ಬಾಲಕನನ್ನ ಬಲಿ ತೆಗೆದುಕೊಂಡ ಚಿರತೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಚಾಲಾಕಿ ಚಿರತೆ ಮೇಕೆಯೊಂದನ್ನ ಹೊತ್ತೊಯ್ದ ಘಟನೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ಬಳಿ ಜರುಗಿದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ಬಳಿಯ ನಾಗಮಲೆಗೆ ಪಾದಯಾತ್ರೆಗೆ ತೆರಳಿದ್ದ ಬೆಂಗಳೂರಿನ ಹರ್ಷಿತ ಎಂಬ ಬಾಲಕನ ಮೇಲೆ ಎರಗಿದ ಚಿರತೆ ಬಾಲಕನ ಕತ್ತು ಸಿಡಿ ಬಲಿ ತೆಗೆದುಕೊಂಡಿತು. ಪಾದಯಾತ್ರಿಗಳ ಮೇಲೆ ದಾಳಿ ಮಾಡಿ ಬಲಿ ತೆಗೆದುಕೊಂಡಿದ್ದ ಚಿರತೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ 70 ಸಿಬ್ಬಂದಿಗಳ ಮೂಲಕ ಥರ್ಮಲ್ ಡ್ರೋನ್ ಮೂಲಕ ಸೆರೆ ಹಿಡಿಯಲು ಮುಂದಾಗಿದೆ. ಇದರ ನಡುವೆ ಚಾಲಾಕಿ ಚಿರತೆಯು ಮನೆಯ ಮುಂದಿದ್ದ ಮೇಕೆಯೊಂದನ್ನ ಹೊತ್ತೊಯ್ದ ಘಟನೆ ನಡೆದಿದ್ದು ಅರಣ್ಯ ಇಲಾಖೆಗೆ ಸವಾಲಾಗಿದೆ. ನಾಗಮಲೆ ಗ್ರಾಮದ ಕುಡಿಯಮ್ಮ ಮತ್ತು ಗೌರಿ ಅವರಿಗೆ ಸೇರಿದ ಮೇಕೆಯನ್ನ ಚಿರತೆ ಹೊತ್ತೊಯ್ದಿದೆ. ಮರಿ ನಾವು ಹೋಗಿ ನೋಡಿದ ಮರಿ ಸಿಕ್ಕಿದಿಲ್ಲ. ಆಗ ಕುಮಾರ ವಾಸರು ಬಂದರು ನೋಡಕ ಬಂದರು. ನಾನು ನೋಡ್ಬಿಟ್ಟು ಅವರು ಪಟಾಸಿ ಗಿಟಾಸಿ ಇದನ್ರು ಇದೇ ಬಂದರು, ಈಡ್ಗಳು ಬಂದ್ರಪ್ಪ. ನಾವು ಮಳಗಿದೆ ನಾನಿಲ್ಲ ನೋಡ್ದ ಮರಿ ಸಿಗೋದಿಲ್ಲ. ನಾವು ಆಡು ಒಂದು ನೋಡಿ ಬಾಳ್ಗಂತ ನೋಡ್ತೀನಿ, ಮರಿ ಸಿಗೋದಿಲ್ಲ. ನಾನು ಹಂಗೆ ತಡ್ಕೊಂಡು ಹೆಂಗೆ ಮರಿ ಸಿಕ್ತಿಲ್ಲ. ನೈಟ್ ಟೈಮ್ ಬಂದು ಮನೆ ಹತ್ರ ಬಂದು ಇಲ್ಲಿ ಕೊಟ್ಟಿಗೆ ಹತ್ರ ಬಂದು ಮರಿನ ಎಳ್ಕೊಂಡು ಹೋಗ್ಬಿಡ್ತು ಕಿರ್ಬಾ. ನಾವು ನೋಡ್ದಿಲ್ಲ ಒಟ್ಟಿಗೆ ಕಿರ್ಬಾ ಅಂತ ಬಂದು ಬೆಳಗ್ಗೆ ಬಂದಾಗ ಮರಿ ಇಲ್ಲ, ಜಾಗ ಮಾಡ್ಬಿಟ್ಟು ಎಳ್ಕೊಂಡು ಹೋಗಿತ್ತು, ಮನೆ ಹತ್ರ ಬಂದು ಎಳ್ಕೊಂಡು ಹೋಗಿತ್ತು. ಭಾನುವಾರದಿಂದ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ಪ್ರಯತ್ನಿಸ್ತಾ ಇದ್ರೂ ಪ್ರಯೋಜನವಾಗಿಲ್ಲ. ಥರ್ಮಲ್ ಡ್ರೋನ್ನಲ್ಲಿ ಚಿರತೆ ಕಾಣಿಸಿಕೊಂಡರೂ ಕೂಡ ಸರಿಯಾಗದೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.